ಬಸವಣ್ಣ ಕಾಲುವೆಗೆ ವಾರಾಬಂದಿ ಮೂಲಕ ನೀರು ಹರಿಸಿ ಕಾಲುವೆಯ ಕೆಳಭಾಗದ ಗ್ರಾಮಗಳ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಹಿರೇರುಗಿ ಗ್ರಾಮ ಶಾಖೆಯ ರೈತ ಮುಖಂಡರು ತಹಶೀಲ್ದಾರ ಬಿಎಸ್ ಕಡಕಬಾವಿ ಅವರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ರಸ್ತೆಯ ಹಿರೇರುಗಿವರೆಗೆ ಕಾಲುವೆಗೆ ನೀರು ಬರ್ತಾ ಇದ್ದು ಬೊಳೆಗಾವ, ಶಾಂತಿನಗರ, ಬೆಳ್ಳಳ ವಸತಿ, ಡಿಗಿಭಾವಿ, ಇಂಡಿ, ಹಂಜಗಿ, ಚಿಕ್ಕಬೇನೂರ, ಅಂಜುಟಗಿ ಕಾಲುವೆಯ ಕೊನೆಯ ಹಂತದವರೆಗೆ ನೀರು ಹರಿತಾ ಇಲ್ಲ. ಚಿಕ್ಕಾರೂಗಿ, ತಾಂಬ ಹಳ್ಳಕ್ಕೆ ಗೇಟ್ ಎತ್ತಿ ಬಿಡ್ತಾ ಇರೋದ್ರಿಂದ ಕಾಲುವೆಯ ಕೆಳಗಿನ ಭಾಗಕ್ಕೆ ನೀರು ಬರ್ತಾ ಇಲ್ಲ. ತಡವಲಗ, ಬೋಳೆಗಾವ, ಇಂಡಿ ಹಾಗೂ ಅಂಜುಟಗಿ ಈ ಗ್ರಾಮದ ಮೂಲಕ ಹರಿದು ಬಂದ ಕಾಲುವೆಗೆ ವಾರಬಂದಿಯಂತೆ ಸರಿಯಾಗಿ ನೀರು ಹರಿಸಲು ಕ್ರಮ ಕೈಗೊಳ್ಳಲು ಮನವಿಯನ್ನು ಮಾಡಿದರು. ಅಧಿಕಾರಿಗಳು ರೈತರ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಎಲ್ಲ ಹಳ್ಳಿಯ ರೈತರು ಸೇರಿ ಹಿರೇರುಗಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ರೈತರಾದ ಬಸವರಾಜ ಹಂಜಗಿ, ಜಟ್ಟೆಪ್ಪ ನರಳೆ, ರಾಮಣ್ಣ ನರಳೆ, ಸಂಜು ಮೇತ್ರಿ, ನಿಂಗಪ್ಪ ರಾಠೋಡ, ಸಾಯಬಣ್ಣ ಯಂಕಂಚಿ, ಶರಣಪ್ಪ ಗುಂದಗಿ, ಅಶೋಕ ನರಳೆ, ಸಂಜು ನರಳೆ, ಕಲ್ಲಪ್ಪ ಕರಂಡೆ, ಭೀಮಣ್ಣಹಳ್ಳಿ, ಬಾಳು ಕೊಟಗೊಂಡ, ಕೆಂಚಪ್ಪ ನಿಂಬಾಳ, ಜಟ್ಟೆಪ್ಪ ಸಾಲೋಟಗಿ, ಭೀಮಾ ಉಪಾರ, ಸುರೇಶ ಕರಂಡೆ, ಭೀಮಣ್ಣ ನರಳೆ, ಲಾಯಪ್ಪ ಉಪಾರ, ಸಂತೋಷ ಸುಧಾಮ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪೂರ್ವಿ ಉದಯ ನ್ಯೂಸ್ ಇಂಡಿ.